ಹಾಯ್ ಪ್ರಶಾಂತ್ ನಿಲ್ ಸರ್, ಹೆಂಗಿದ್ದೀರಾ? ಯಾ ಐ ಆಮ್ ಗುಡ್. ಸರ್, ಫಸ್ಟ್ ನಿಮ್ಗೊಂದು ಕ್ವಶನ್. ನೀವು ಸಿನಿಮಾ ಇಂಡಸ್ಟ್ರಿಗೆ ದುಡ್ಡುಗೋಸ್ಕರ ಬಂದ್ರಿ ಅಂತ ಹೇಳಿದ್ರಿ. ಮತ್ತೆ ಹೊಂಬಾಳೆ ಅವರು ನಿಮ್ಗೆ KGF ಸಿನಿಮಾಗೆ ಎಷ್ಟು ಕೋಟಿ ಕೊಟ್ರು ಸರ್? ಇದು ಅವಸರ ನಾವೇಗ? ಓಕೆ ಓಕೆ ಸರ್, ಅದು ನಿಮ್ಮಿಷ್ಟ. ಬಟ್ ಹೊಂಬಾಳೆ ಅವರು ದೊಡ್ಡದಾಗೆ ಕೊಟ್ರು ಅಂತ ಕೇಳ್ಪಟ್ಟೆ. ನಿನ್ನೆನೆ ನಿಮ್ದು ಹಂಗೆ ಪ್ರಭಾಸ್ ಅವರ ಉಗ್ರಂ ಸಿನಿಮಾ ನೋಡ್ಕೆ ಬಂದೆ. ಹಾ, ಉಗ್ರಮ? ಸಾರಿ ಸರ್, ಸಲಾರ್ ಸಲಾರ್. ಬಟ್ ಆದ್ರೂ ಇದು ಉಗ್ರಂ ಸಿನಿಮಾ ರಿಮೇಕ್ ಅಲ್ವಾ ಸರ್? ಉಗ್ರಂ ಸಲಾರ್ ಎರಡು ಒಂದೇ ಅಲ್ವಾ ಸರ್? ನೋ 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 ನೋ, ಉಗ್ರಂ ಬೇರೆ ಸಲಾರ್ ಬೇರೆ. ನಾನು ಸಿನಿಮಾ ರಿಲೀಸ್ ಮುಂತೆ ಹೇಳಿದೆ ತಾನೆ, ನಾನು ಉಗ್ರಂ ಸಿನಿಮಾದಲ್ಲಿ ಫ್ರೆಂಡ್ಶಿಪ್ ಮಾತ್ರ ತಗೊಂಡಿದ್ದೀನಿ ಅಂತ. ಇದರಲ್ಲಿ ಬೇರೆ ವರ್ಲ್ಡ್ ಕ್ರಿಯೇಟ್ ಮಾಡಿದೀನಿ, ಖಾನ್ ಸಾರ್ ಅನ್ನೋ ದೊಡ್ಡ ವರ್ಲ್ಡ್ ಕ್ರಿಯೇಟ್ ಮಾಡಿದೀನಿ. ಉಗ್ರಂ ಬೇರೆ ಸಲಾರ್ ಬೇರೆ. ಮತ್ತೆ ಅದನ್ನ ನೀವು ಸಿನಿಮಾ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಹೇಳ್ಬೋದಾಯ್ತಲ್ಲ ಸರ್, ಯಾಕೆ ಇಷ್ಟು ದಿನ ಅದನ್ನ ಹೈಡ್ ಮಾಡಿದ್ರೆ? ಅಂದ್ರೆ ಮುಂದೆ ಹೇಳ್ಬಿಟ್ರೆ ಪ್ರಭಾಸ್ ಫ್ಯಾನ್ಸ್ ಫೀಲ್ ಆಗ್ತಾರೆ, ಮತ್ತೆ ರಿಮೇಕ್ ಸಿನಿಮಾನ ಅಂತ ಬಾಧೆ ಬೀಳ್ತಾರಂತ ಅದ್ ನಂಗೆ ಹೈಡ್ ಮಾಡಿಟ್ವಿ. ಪ್ರಭಾಸ್ ಕಾದ್ರೆ ಹೇಳಿದ್ರೆ ಇದು ಉಗ್ರಂ ಸಿನಿಮಾ ಸ್ಟೋರಿ ಅಂತ. ಹಾ ಹೇಳ್ದೆ, ಇದು ನನ್ನ ಉಗ್ರಂ ಸಿನಿಮಾದ ಸ್ಟೋರಿ ಸರ್. ಆ ಸ್ಟೋರಿ ನಿಮ್ಮ ಹತ್ರ ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸರ್, ದೊಡ್ಡದಲ್ಲಿ ತೆಗಿಯನ್ ಸರ್ ಅಂತ ಹೇಳಿದೆ. ಅದಕ್ಕೆ ಅವ್ರು ಒಪ್ಕೊಂಡ್ರು. ಇದು ರಿಮೇಕ್ ಅಲ್ವಾ? ಓ ಓಕೆ ಓಕೆ, ಇದು ಇನ್ಸ್ಪಿರೇಷನ್, ರೀಟೆಲ್ಲಿಂಗ್ ದ ಸ್ಟೋರಿ. ಓಕೆ ಸರ್, ಅರ್ಥ ಆಯ್ತು. ಯಾ 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 ಕರೆಕ್ಟ್ ಸರ್. ನನ್ಗೆ ಕ್ವಶನ್ ಇದಾವೆ, ಅದಕ್ಕೆ ಆನ್ಸರ್ ನೀವೇ ಹೇಳ್ಬೇಕು. ಹಂಗೆ ಈ ಸಿನಿಮಾದಲ್ಲಿ ನನಗೆ ಏನ್ ಇಷ್ಟ ಆಯ್ತು, ಏನ್ ಇಷ್ಟ ಆಗಲ್ಲ ಅಂತ ಕೂಡ ನಿಮ್ಗೆ ಹೇಳ್ತೀನಿ. ಓಕೆ, ಆಸ್ಕ್ ಎನಿಥಿಂಗ್, ಐ ವಿಲ್ ಆನ್ಸರ್ ಇಟ್. ಸರ್, ಫಸ್ಟ್ ಕ್ವಶನ್, ನಿಮ್ ಸಿನಿಮಾದಲ್ಲಿ ಮುಗುರಲ್ಲಾಗ್ಲಿ, ನರಾಚಿ ಅಲ್ಲಾಗ್ಲಿ, ಕಾನ್ಸರಲ್ಲಾಗ್ಲಿ ಅಷ್ಟೇ ಪೊಲೀಸ್ಲೇ ಬರಕ್ಕಾಗಲ್ಲ ಸರ್. ಅಲ್ಲಿ ಯಾರು ಇಂಡಿಯನ್ ಆರ್ಮಿ ಬರಂಗಿಲ್ಲ, ಯಾರು ಗೌರ್ಮೆಂಟ್ ಆಫೀಸು ಬರಂಗಿಲ್ಲ, ಯಾರು ಅಲ್ಲಿ ಏನ್ ನಡೀತಿದೆ ಅಂತ ಕ್ವಶನ್ ಮಾಡಕ್ಕಾಗಲ್ಲ. ಯಾಕೆ ಸರ್ ನಿಮ್ ಸಿನಿಮಾದಲ್ಲಿ ಆತರ ತೆಗಿತೀರಾ? ಈ ಸಿನಿಮಾದಲ್ಲಿ ಗೌರ್ಮೆಂಟ್ ಆಗ್ಲಿ ಪೊಲೀಸರನ್ನಾಗ್ಲಿ ಯಾಕಷ್ಟು ಕಮ್ಮಿಯಾಗಿ ತೋರಿಸ್ತೀರಾ? ಸೇ ದಿಸ್ ಇಸ್ ಸಿನಿಮಾ. ನರಾಚಿಯಲ್ಲಾಗ್ಲಿ ಕಾನ್ಸರಲ್ಲಾಗ್ಲಿ ಪೊಲೀಸರಿಗೆ ಅಲ್ಲಿ ಬರಕ್ ಭಯ ಇಲ್ಲ. ಅಲ್ಲಿರೋ ವಿಲನ್ಸ್ ಕಂಡ್ರೆ ಅವ್ರಿಗೆ ಭಯ, ಅದಕ್ಕೆ ಅಲ್ಲಿ ಯಾರು ಬರಲ್ಲ. ಅಲ್ಲಿ ಪೊಲೀಸ್ ಬಂದು ಎಲ್ಲರನ್ನು ಕಪ್ಪಡ್ಬಿಟ್ರೆ ಇನ್ನು ನನ್ನ ಸಿನಿಮಾದ ಹೀರೋಗಳು ನೆನಕ್ಕೆ ನಾನೇನಕ್ಕೆ ಹೀರೋಗಳಿಗೆ ಆ ರೇಂಜಿಗೆ ಎಲಿವೇಶನ್ ಕೊಡ್ಬೇಕು? ನನ್ನ ಸಿನಿಮಾದಾಗೆ ಪೊಲೀಸ್ ಎಲ್ಲ ಹೀರೋಗಳು, ನನ್ನ ಸಿನಿಮಾದಾಗ ಯಶ್, ನನ್ನ ಸಿನಿಮಾದಾಗ ಪ್ರಭಾಸ್ ಹೀರೋ, ಅವರೇ ಬಂದು ಕಾಪಾಡಬೇಕು. ಅದಕ್ಕೆ ನಾನು ಪೊಲೀಸ್ಗಳೆಲ್ಲ ಆ ಪ್ಲೇಸಿಗೆ ನಾನು ತರಲ್ಲ. ಬಟ್ ಆದ್ರೂ KGF ಅಲ್ಲಿ ಲಾಸ್ಟ್ ಇಲ್ಲಿ ನರಾಚಿನ ಇಂಡಿಯನ್ ಆರ್ಮಿ ಬಂದೆಲ್ಲ ಸುಟ್ಟಾಕ್ಬಿಡುತ್ತೆ ತಾನೆ. ಮತ್ತೆ ಸರ್, ಯಾವ್ದೇ ಒಂದು ಮುಳ್ಳಿನ ಗಿಡನ ಅದು ಚಿಕ್ಕ ಗಿಡವಾಗಿದ್ದಾಗ ಕಿತ್ತಾಕಿದ್ರೆ ಬೆಟ್ರು ಸರ್. ಅದನ್ನ ಮರವಾಗಿ ಬೆಳೆಸ್ಬಿಟ್ಟು ಆಮೇಲೆ ಅದನ್ನ ಕಡಿಯಕ್ ಹೋದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಸರ್. ನೀವು ಆ ಸಿನಿಮಾದಲ್ಲಿ ಯಶ್ನ ಸ್ಟಾರ್ಟಿಂಗ್ ಅಲ್ಲೇ ಅವ್ರನ್ನ ಕಂಟ್ರೋಲ್ ಮಾಡಿದ್ರೆ ಅವ್ರಷ್ಟು ಎಷ್ಟಷ್ಟು ದೊಡ್ಡ ವಿಲನ್ ಎಲ್ಲ ಗ್ಯಾಂಗ್ಸ್ಟರ್ ಆಗ್ತಿರ್ಲಿಲ್ವಲ್ಲ ಸರ್. ಅದಕ್ಕೋಸ್ಕರ ಇಂಡಿಯನ್ ಆರ್ಮಿ ಆಗ್ಬೇಕಾಯ್ತು, ಪೊಲೀಸರ ಸಾಕಾಯ್ತು ಚಿಕ್ಕ ಸ್ಟಾರ್ಟಿಂಗ್ ಅಲ್ಲೇ ಯಶ್ನ ಎತ್ತಕ್ಕೆ. ಮತ್ ನೀವಾದ್ರೂ ಮಾಡ್ಲಿಲ್ಲ, ಯಾಕೆ ಗೊತ್ತಾ? ಇದು ಸಿನಿಮಾ ಸರ್. ಇನ್ನೊಂದು ಕ್ವಶನ್, ಏನೋ ಡಿಸಾರ್ಡರ್ ಇದೆ ಅಂತ ಹೇಳಿದ್ರಲ್ಲ, ಯಾವ್ದೊಂದು ದೊಡ್ಡ ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ಮೆಂಟ್ ತಗೋಬೇಕಲ್ವಾ? ಅದ್ಬಿಟ್ಟು ನಾನೆಲ್ಲ KGF ತರನೇ ಡಾರ್ಕ್ ಥೀಮ್ ಅಲ್ಲಿ ತುಂಬಾ ಕಾಂಟ್ರಾಸ್ಟ್ ಆಗ್ಲಿ, ತುಂಬಾ ಕತ್ಲಾಗಿ ಒಂದೇ ತರ KGF ತರನೇ ತೆಗಿತೀನಿ ಅಂದ್ರೆ ಹೆಂಗೆ ಸರ್? ಇದು ನಿಮ್ಗೆ ಬರೋ ಎಲ್ಲಾ ಸಿನಿಮಾ ಒಂದು ನೆಗೆಟಿವ್ ಆಗಲ್ವಾ? ಯಾಕಂದ್ರೆ ಆಡಿಯನ್ಸ್ ಅನ್ಕೊಳ್ತಾರೆ, ಯಾಕೆ ಪ್ರಶಾಂತ್ ಎಲ್ಲ KGF ತರನೇ ತೆಗಿತೀನಿ ಅಂತ. ಅದಕ್ಕೆ ನೀವೇನ್ ಸರ್ ಆನ್ಸರ್ ಹೇಳ್ತೀರಾ? ಸರ್, ನಾನು ಯಾಕೆ ಈ ಕ್ವಶನ್ ಕೇಳಿದೆ ಅಂದ್ರೆ, ನನ್ನ ಪಕ್ಕದಲ್ಲಿ ಒಂದು ಆಂಟಿ ಕೂಕೊಂಡಿದ್ರು. ಅವ್ರ ಸಿನಿಮಾ ಆದ್ಮೇಲೆ ಅವ್ರ ಒಂದು ಕ್ವಶನ್ ಕೇಳಿದೆ, ಆಂಟಿ ನಿಮ್ಗೆ ಸಿನಿಮಾ ಅರ್ಥ ಆಯ್ತಾ ಅಂತ. ಏನಪ್ಪಾ ನನ್ಗೆ ಏನು ಅರ್ಥ ಆಗ್ಲಿಲ್ಲ, ಇದ್ರಲ್ಲಿ ಸಿನಿಮಾದಲ್ಲಿ ಯಾರು ಹೀರೋ, ಯಾರು ವಿಲನು, ಯಾರು ನೋಡಿತಿದಾರೋ, ಯಾಕೆಲ್ಲ ಕತ್ಲಾಕ್ ತೆಗ್ದಿದ್ದಾರೆ, ಲೈಟಿಂಗ್ ಇಲ್ವಾ, ಒಂದಿಷ್ಟು ಕಲರ್ಫುಲ್ ಆಗಿಲ್ಲ ಸಿನಿಮಾ ಅಂತ ಅಂದ್ರು ಆಂಟಿ. ಅದಕ್ಕೋಸ್ಕರ ಈ ವಿಷಯ ಕೇಳ್ತಾ ಇದ್ದೀನಿ. ಸಿ, ಇದು ನನ್ನ ಸಿನಿಮಾ, ನನಗೆ ಗೊತ್ತು ಯಾವ ತರ ತೆಗಿಬೇಕಂತ. ನನಗೆ ಕಲರ್ಸ್ ಎಲ್ಲ ಇಷ್ಟ ಆಗಲ್ಲ. ನಾನ್ ಬರೆಯೋ ಸ್ಟೋರಿಗೆ ಈ ತರ ಕಲರ್ ಇದ್ರೆ ಚೆನ್ನಾಗಿರುತ್ತೆ. ನಾನು ಈ ಸಿನಿಮಾ ಫ್ಯಾಮಿಲಿ ಆಡಿಯನ್ಸ್ಗೋಸ್ಕರ ತೆಗಿತಿಲ್ಲ, ಹೀರೋ ಫ್ಯಾನ್ಸ್ಗೋಸ್ಕರ ತೆಗಿತಾ ಇದ್ದೀನಿ, ಮಾಸ್ ಆಡಿಯನ್ಸ್ಗೋಸ್ಕರ ತೆಗಿತಾ ಇದ್ದೀನಿ. ಅದಕ್ಕೋಸ್ಕರ ನಾ ಫ್ಯಾಮಿಲಿಗೋಸ್ಕರ ನಾನು ಮದರ್ ಸೆಂಟಿಮೆಂಟ್ ಇಕ್ಕಿದ್ದೀನಲ್ವಾ. ಇನ್ನೇನ್ ಮತ್ತೆ ಮದರ್ ಸೆಂಟಿಮೆಂಟ್ ಅಂದ್ರೆ ಒಂದು ವಿಷಯ ಗೊತ್ತಾಯ್ತು ಸರ್. ನೀವು ಉಗ್ರಮಲ್ಲಾಗ್ಲಿ KGF ಅಲ್ಲಾಗ್ಲಿ ಮದರ್ ಸೆಂಟಿಮೆಂಟ್ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಬಟ್ ಸಲಾರ್ ಅಲ್ಲಿ ಯಾಕೋ ಅಷ್ಟೊಂದು ವರ್ಕ್ ಆಗಿಲ್ಲ ಅಂತ ನನಗೆ ಪರ್ಸನಲ್ ಅನಿಸ್ತು ಸರ್. ಸಿ, ಇದು ಮದರ್ಸ್ ಅಂಡ್ ಸ್ಟೋರಿ ಅಲ್ಲ, ಇದು ಕಾನ್ಸರ್. ಹಂಗೆ ಇಬ್ರು ಫ್ರೆಂಡ್ಸ್ ಹೆಂಗ್ ಎನಿಮಿ ಆಗ್ತಾರೋ ಅದು ಈ ಸ್ಟೋರಿ. ಇದು ಮದರ್ ಸೆಂಟಿಮೆಂಟ್ ಸ್ಟೋರಿ ಅಲ್ಲ. ಉಗ್ರಂ, ಸಾರಿ ಸರ್, ಓಕೆ ಸಲಾರ್ ನೋಡಿ. ನಿಮಗೆ ಉಗ್ರಂ ಅಲ್ಲಿ ತಾಯಿ ಸೆಂಟಿಮೆಂಟ್ ಚೆನ್ನಾಗಿ ವರ್ಕ್ ಆಗಿದೆ. ಹಂಗೆ ಹರಿಪ್ರಿಯಾ ಅವರು ಶ್ರೀಮುರಳಿ ಅವ್ರ ಲವ್ ಸ್ಟೋರಿ ಚೆನ್ನಾಗಿ ವರ್ಕ್ ಆಗಿದೆ. ನಾನು ಅವಾಗ ಅನ್ಕೊಂಡೆ ಇದ್ರಲ್ಲಿ ಫ್ರೆಂಡ್ಶಿಪ್ ಇನ್ನೂ ಸ್ವಲ್ಪ ದೊಡ್ಡದಾಗಿ ತೋರಿಸ್ಬೇಕಂತ ನಾನು ಮತ್ತೆ ಸಲಾರ್ ತೆಗಿತಾ ಇದ್ದೀನಿ. ಅರ್ಥ ಆಯ್ತಾ? ಸಲಾರು ಉಗ್ರಂ ಒಂದೇ ಅಲ್ಲ. ಓಕೆ, ನನಗೆ ಮತ್ತೆ ಮೂರನೇ ಕ್ವಶನ್ ಇದೆ. ನೀವು ಕಾನ್ಸರ್ನ ತುಂಬಾ ದೊಡ್ಡದಾಗೆ ಬಿಲ್ಡಪ್ ಮಾಡಿದ್ರೆ ಆ ಸ್ಟೋರಿ ಅಲ್ಲ ಡ್ರಾಮಾ. ಬಟ್ ಅಲ್ಲಿ ನನಗೆ ಸ್ವಲ್ಪ ಕ್ಯಾರೆಕ್ಟರ್ ಕನ್ಫ್ಯೂಸ್ ಆದ್. ಆ ಕ್ಯಾರೆಕ್ಟರ್ ಏನು ಅಂತ ಹೇಳ್ತೀನಿ ಕೇಳಿ. ಕಾನ್ಸರ್ ಅಲ್ಲಿ 3 ಗುಂಪಿರ್ತವೆ. ಒಂದು ಸೌರ್ಯಂಗ್, 2 ಮನ್ನಾರ್, 3ನೇದು ಗನಿಯರ್. ಓಕೆನಾ ಸರ್? ಅದರಲ್ಲಿ ಮನ್ನಾರ್ ಕುಟುಂಬದಲ್ಲಿ ದೊಡ್ಡ ಕಿಂಗ್ ಯಾರಂದ್ರೆ ಶಿವ ಮನ್ನಾರ್. ಅವ್ರ ಮಗ ಬಂದ್ಬಿಟ್ಟು ರಾಜ ಮನ್ನಾರ್ ಅಂದ್ರೆ ಜಗಪತಿ ಬಾಬು. ಅವ್ರ ಮೊದಲನೇ ಹೆಂಡತಿ ಮಗ ಬಂದ್ರು ರುದ್ರ ಅಂದ್ರೆ ಗರುಡ. ಆದ್ರೂ ಅವ್ರ ತಂಗಿ ಬಂದ್ಬಿಟ್ಟು ರಮಾ ಮನ್ನಾರ್ ಅಂದ್ರೆ ಶ್ರೇಯಾ ರೆಡ್ಡಿ. ತಿರ್ಗಾ ಅದೇ ರಾಜ ಮನ್ನಾರ್ಗೆ 2ನೇ ಹೆಂಡತಿ ಮಗ ಬಂದ್ಬಿಟ್ಟು ವರದರಾಜ್ ಮನ್ನಾರ್ ಅಂದ್ರೆ ನಮ್ಮ ಪೃಥ್ವಿರಾಜ್ ಅವರು.
ಇನ್ನೊಂದು ಅವ್ರ ತಮ್ಮ. ಇದು ಕರೆಕ್ಟಾಗಿ ಅರ್ಥ ಆಯ್ತು. ಇನ್ನ ಈ ಗನಿಯರ್ ಬಗ್ಗೆ ಹೇಳ್ಬೇಕಂದ್ರೆ ಅವ್ರು ಬಿಟ್ಬಿಡಿ, ಅವರು ವಿಲನ್ಸ್, ಅವ್ರನ್ನ ಅಷ್ಟೊಂದು ಇಂಟ್ರೆಸ್ಟ್ ಇದ್ರಲ್ಲ. ಇನ್ನೊಂದು ಮೇನ್ ಇಂಪಾರ್ಟೆಂಟ್, ಶೌರ್ಯಂಗ್ ರಾಜಮನ್ನಾರು ಆ ಕುರ್ಚಿಗೋಸ್ಕರ ಶೌರ್ಯಂಗದಲ್ಲಿ ದೊಡ್ಡ ಲೀಡರ್ನ ಸಾಯಿಸ್ಬಿಡ್ತಾನೆ. ಎಲ್ಲರನ್ನ ಸಾಯಿಸ್ತಾರೆ, ಅದ್ರಲ್ಲಿ ಅಷ್ಟೇ ಇಬ್ರು ಚಿಕ್ಕ ಮಕ್ಕಳು ಉಳ್ಕೊಳ್ತಾರ ಅಂತ ಹೇಳಿದ್ರ. ಅದ್ರಲ್ಲಿ ಯಾರು, ಒಂದು ಭೈರವ ಅಂತ, ಇನ್ನೊಬ್ಬ ತಮ್ಮ. ಅವರು ಶೌರ್ಯಂಗನ ಅದನ್ನ ನೀವು ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಕೊಡ್ತೀರಾ, ಅದು ಓಕೆ, ಅದಲ್ಲಿರ್ಲಿ. ಶೌರ್ಯಂಗನ್ ಮಗ ಪ್ರಭಾಸ್ ಅಂತ ನೀವು ಕ್ಲೈಮ್ಯಾಕ್ಸ್ ಅಲ್ಲಿ ಟ್ವಿಸ್ಟ್ ಕೊಡ್ತೀರಲ್ಲ, ಯಾಕೆ ಅದ್ ಹೆಂಗೆ? ಅಂದ್ರೆ ಈ ವಿಷಯ ಮುಂಚೆ ಪ್ರಭಾಸಿಗೆ ಗೊತ್ತಿರಲ್ವಾ? ಅವನೇ ಈ ಅವ್ನ ಶೌರ್ಯಂಗ ಅಂತ ದೇವ ಕ್ಯಾರೆಕ್ಟರ್ ಅಂದ್ರೆ ಚಿಕ್ಕ ಹುಡುಗ ವಯಸ್ಸಿನಾಗ ಇರ್ತಾನಲ್ಲ, ಅವ್ನಿಗೆ ಗೊತ್ತಿರಲ್ವಾ? ಇಲ್ಲ ನೀವ್ ಅವ್ನಿಗೆ ಹೇಳಿರಲ್ಲ, ಮತ್ತೆ ದೇವಾಗ ಗೊತ್ತಿದ್ಮೇಲೆ ಅವ್ನು ಗೊತ್ತಿರುತ್ತಲ್ಲ ನಾ ಶೌರ್ಯಂಗ ಅಂತ. ಅಂದ್ರೆ ಪ್ರಭಾಸ್ ಈ ಯಾರ್ದು ಶೌರ್ಯಂಗದ ದೊಡ್ಡ ಲೀಡರ್ ಇರ್ತಾನೋ ಅವ್ರ ಎರಡನೇ ಹೆಂಡ್ತಿ ಮಗನ, ಅದೇ ನನ್ಗೆ ಅರ್ಥ ಆಗ್ಲಿಲ್ಲ, ಸ್ವಲ್ಪ ಕ್ಲಾರಿಟಿನ ಕೊಡ್ಬೇಕಾಯ್ತು. ಅಂದ್ರೆ ಪ್ರಭಾಸ್ ಅವ್ರ ಮದರ್ ಇದಾರಲ್ಲ, ಅವ್ರಿಗೂ ಶೌರ್ಯಂಗ ಕಿಂಗ್ ಲೀಡರ್ ಏನ್ ಮದ್ವೆ ಆಯ್ತಾ, ಆ ಬ್ಯಾಕ್ ಸ್ಟೋರಿ ಸ್ವಲ್ಪ ಕೊಟ್ಟಿದ್ರೆ ಚೆನ್ನಾಗಿರೋದು, ಅರ್ಥ ಆಗೋದು ಅನಿಸ್ತು. ಲಾಸ್ಟ್ ನೀವು ಸಡನ್ ಆಗಿ ತಂದ್ಬಿಟ್ಟು ಟ್ವಿಸ್ಟ್ ಇವನೇ ನಮ್ ಲೀಡರ್, ಇವ ಶೌರ್ಯಂಗ ಅಂದ್ರೆ ಅಷ್ಟು ಆಡಿಯನ್ಸ್ಗೆ ಕನ್ಫ್ಯೂಸ್ ಆಗುತ್ತೆ. ಅಷ್ಟು ಟ್ವಿಸ್ಟ್ ಚೆನ್ನಾಗಿದೆ, ಬಟ್ ಕನ್ಫ್ಯೂಷನ್ ಇದೆ, ಅದನ್ನ ಸ್ವಲ್ಪ ಕ್ಲಾರಿಟಿ ಮಾಡ್ಬೇಕಾಯ್ತು. ಅಂದ್ರೆ ಇದನ್ನ ಸೆಕೆಂಡ್ ಪಾರ್ಟ್ ಅಲ್ಲಿ ತೋರಿಸ್ತೀನಿ. ನೀವು ನೋಡಿದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಕೊಟ್ಟನಲ್ಲ ಟ್ವಿಸ್ಟ್, ಅದ್ ಆಕ್ಚುಲಿ ಉಗ್ರಂ ಸಿನಿಮಾದಲ್ಲಿ ಇಲ್ಲ. ನಾನು ಹೊಸ್ದಾಗಿ ಬರ್ದ್ಬಿಟ್ಟು ಏನಾದ್ರು ಹೊಸ್ತಾಗ ಸ್ವಲ್ಪ ಸೆಕೆಂಡ್ ಹಾಫ್ ಚೆನ್ನಾಗಿರ್ಬೇಕು, ಸೆಕೆಂಡ್ ಪಾರ್ಟ್ ಕೊಟ್ಕೋಸ್ಕರ ಆಡಿಯನ್ಸ್ ಕ್ಯೂರಿಯಸ್ ಆಗಿ ವೇಟ್ ಮಾಡ್ಬೇಕಂದ್ರೆ ಒಳ್ಳೆ ಟ್ವಿಸ್ಟ್ ಕೊಡ್ಬೇಕಂತಾನೆ ನಾನು ಆ ಟ್ವಿಸ್ಟ್ ಇಕ್ಕಿದ್ದು. ನೀವು ಇದೆಲ್ಲ ಅರ್ಥ ಆಗ್ಬೇಕಂದ್ರೆ ಸೆಕೆಂಡ್ ಪಾರ್ಟ್ ನೀವು ಪೂರ್ತಿಯಾಗಿ ನೋಡ್ರೆ ಅದೆಲ್ಲ ಅರ್ಥ ಆಗುತ್ತೆ. ಅಲ್ಲಿವರೆಗೂ ನೀವು ವೇಟ್ ಮಾಡಿ. ಓಕೆ ಸರ್, ವೇಟ್ ಮಾಡ್ತೀವಿ, ಅದಕ್ಕೇನಂತೆ. ಬಟ್ ಇನ್ನೊಂದು ನನ್ನ 4ನೇ ಕ್ವಶನ್ ಇದೆ ಸರ್. ಅದೇನಂದ್ರೆ, ರಾಜ ಮನ್ನಾರ್ ಮುದ್ದಿನ ಮಗಳು ರಮ ಮನ್ನಾರ್ ಇರ್ತಾರಲ್ಲ, ಅಂದ್ರೆ ಶ್ರೇಯಾ ರೆಡ್ಡಿ, ಅವ್ರಿಗೂ ಬಾಬಿ ಸಿನಿಮಾ ಅಂದ್ರೆ ಭೈರವ ಮನ್ನಾರ್ ಇಬ್ರು ಮದ್ವೆ ಆಗಿರ್ತಾರಲ್ವಾ. ರಾಜ ಮನ್ನಾರ್ ಅಷ್ಟು ದೊಡ್ಡ ಕಾನ್ಸರ್ ಸಾಮ್ರಾಜ್ಯ ಕಟ್ಟಿರ್ತಾನೆ, ಅವನ ಹತ್ರ ದೊಡ್ಡ ದೊಡ್ಡ ಅಡ್ವಾನ್ಸ್ ವೆಪನ್ಸ್ ಇರ್ತವೆ, ಟೆಕ್ನಾಲಜಿ ಇರ್ತೈತೆ, ದುಡ್ಡು ಇರುತ್ತೆ, ಎಲ್ಲ ಇರುತ್ತೆ. ಅವ್ನಿಗೆ ಅಷ್ಟ್ ಮಾತ್ರ ಗೊತ್ತಿರಲ್ವಾ, ಈ ಮದ್ವೆ ಅವ್ರ ಮಗಳಿಗೆ ಬಾಬಿ ಸಿನಿಮನ್ ಕೊಟ್ಟು ಮದ್ವೆ ಮಾಡ್ಬೇಕು, ಸ್ವಲ್ಪ ಆದ್ರೂ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡ್ಕೋಬೇಕಲ್ವಾ, ಇವ್ನು ಯಾವ ವಂಶದವನು, ಯಾವ ಕಡೆಯಿಂದ ಬಂದನಂತ. ನೀವು ಲಾಸ್ಟ್ ಇತ್ತ ಅನ್ಬಿಟ್ಟು ಅವ್ನು ಶೌರ್ಯಂಗ ವಂಶದಾಗಿರೋ ಅಂತ ತೋರಿಸ್ತಿರಲ್ಲ, ಅದನ್ನ ಕನ್ವಿನ್ಸ್ ಆಗ್ಲಿಲ್ಲ. ಅಂದ್ರೆ ಜಗತಿ ಬಾಬು ಅಂದ್ರೆ ರಾಜಮನ್ನ ಅಷ್ಟೊಂದು తెలివి ಇಲ್ದವನ, ಕ್ಲಾರಿಟಿ ಕೊಡಿ ಸರ್. ನೋಡಿ, ಭೈರವ ಶೌರ್ಯಂಗ ವಂಶ ಗುಂಪಿಗೆ ಸೇರಿದವನು. ಅವ್ನ ಏನ್ ಮಾಡ್ತಾನೆ, ಚಿಕ್ಕ ವಯಸ್ಸಲ್ಲಿ ಅವ್ರ ಅಪ್ಪ ಅವ್ರ ವಂಶನೆಲ್ಲ ಸಾಯಿಸಿದ್ಮೇಲೆ ಅವ್ರಿಗೆ ಸಿಟ್ಟು ಬರುತ್ತೆ, ಹೆಂಗಾದ್ರೂ ರಾಜಮನ್ನಾರ್ ವಂಶನ ಕುರ್ಚಿನ ಸುಟ್ಟಾಕ್ಬೇಕಂತ. ಅದಕ್ಕೆ ಚಿಕ್ಕ ವಯಸ್ಸಿಂದಾನೆ ಹೋಗಿ ಮನ್ನಾರ್ ಗುಂಪಿನಲ್ಲಿ ಸೇರ್ಕೊಳ್ತಾನೆ. ಆಗ ಅವ್ನಿಗೆ ಗೊತ್ತಾಗಲ್ಲ, ಅವ್ನ್ ಮನ್ನಾರ್ ಫ್ಯಾಮಿಲಿ ಇದ್ದಾನೆ ಬೆಳ್ಕಂತ ಹೋಗ್ತಾನೆ. ಅದಕ್ಕೆ ನಾವು ಕ್ಲೈಮ್ಯಾಕ್ಸ್ ಅಲ್ಲಿ ಅದು ಟ್ವಿಸ್ಟ್ ಅನ್ನು ಕೊಟ್ಟಿದೀವಿ, ಅರ್ಥ ಆಯ್ತಾ? ರಾಜಮನ್ನಾರ್ಗೆ ಒಂದು ಡೌಟ್ ಬರುತ್ತೆ ಅಷ್ಟು ವರ್ಷಗಳಾದ್ಮೇಲೆ, ಯಾರೋ ಒಬ್ಬ ನಮ್ಮ ಕಾನ್ಸರ್ ಅಲ್ಲಿ ಬೇರೆ ಹೊಸ ಕ್ಯಾಂಡಿಡೇಟ್ ಬಂದಿದ್ದಾನೆ, ಪ್ರಭಾಸನ್ ಬಿಟ್ಬಿಟ್ಟು ಅವ್ನ್ ಯಾರಂತ ಕಂಡಿಡಿಬೇಕಂತ ಅವನು ಕಾನ್ಸರ್ ಇದ್ದ ಹೊರಗಡೆ ಹೋಗ್ತಾನೆ. ನೋಡಿದ್ರಲ್ಲ, ಅವ್ನ್ ಯಾವ್ದಕ್ಕೋಸ್ಕರ, ಈ ಬಾಬಿ ಸಿಮ್ ಅಂತ ಕಂಡಿಡಿಯಕ್ಕೋಸ್ಕರ. ಅದಕ್ಕೆ ನಾವು ಕ್ಲೈಮ್ಯಾಕ್ಸ್ ಅಲ್ಲಿ ಆತರ ಕೊಟ್ಟಿದೀವಿ, ಅರ್ಥ ಆಯ್ತಾ? ಓಕೆ ಸರ್, ಇದು ಸ್ವಲ್ಪ ಮುಂಚೆನೆ ಹೇಳಿದ್ರೆ ಚೆನ್ನಾಗಿರೋದು ಸರ್. ಸಡನ್ ಆಗಿ ಕ್ಲೈಮ್ಯಾಕ್ಸ್ ಅಲ್ಲಿ ತಂದು ಹೇಳಿದಾಗ ಸ್ವಲ್ಪ ಕನ್ವಿನ್ಸ್ ಆಗ್ಲಿಲ್ಲ. ಓಕೆ ಸರ್, ಇರ್ಲಿ. ಅಲ್ಲಿ ಓಪನ್ ಎಂಡಿಂಗ್ ಕೊಟ್ಟಿದ್ದೀರಾ, ಅಂದ್ರೆ ದೇವ ಸೌರಂಗ ಲೀಡರ್ ಗುಂಪಿಗೆ ಲೀಡರ್ ಮಗ ಅಂತ, ಅವನೇ ನೆಕ್ಸ್ಟ್ ಲೀಡರ್ ಅಂತ. ಆ ವಿಷಯ ವರದಾಗ ಗೊತ್ತು, ರಾಜಮನ್ನಾರ್ ಗೊತ್ತು, ಎಲ್ಲರಿಗೂ ಗೊತ್ತು ಅವ್ರ ಗುಂಪಿನಾಗೆ. ಈಗ ಹೊಸ್ತಾಗ ಬೀರವ ಅಂತ ಯಾರೋ ಮನ್ನಾರ್ ಅಂತ ಅಲ್ಲ, ಶೌರಂಗದ ಬಾಬಿ ಸಿಂಹ ಅವನಿಗೂ ಗೊತ್ತು, ಬಟ್ ಪ್ರಭಾಸಿಗೆ ಮಾತ್ರ ಗೊತ್ತಿಲ್ಲ. ಬಟ್ ವರದ ಈ ವಿಷಯ ದೇವಾಗ ಯಾಕೆ ಹೇಳಲ್ಲ? ಇನ್ನೊಂದು, ಒಂದ್ ವೇಳೆ ಹೇಳಿದ್ರು ದೇವ ಆಲ್ರೆಡಿ ವರದಾಗ ಒಂದ್ ಮಾತು ಕೊಟ್ಟಿದ್ದಾನೆ, ಆ ಕಾನ್ಸರ್ ಕುರ್ಚಿಯಲ್ಲಿ ನೀನ್ ಕೊಂಡಿಸ್ತೀನಿ ಅಂತ, ಅದಕ್ಕೆ ನೀನ್ ಏನ್ ಬೇಕಾದ್ರೂ ಮಾಡ್ತೀನಿ, ನನ್ನ ಫ್ರೆಂಡ್ಶಿಪ್ ಗೋಸ್ಕರ ಅಂತ ಮಾತು ಕೊಡ್ತಾನೆ. ಅದರಿಂದ ಅವನು ವರದಾಗ ಆಪೋಸಿಟ್ ಹೋಗ್ತಾನ, ಇಲ್ಲ ಅವನ್ನ ಕುರ್ಚಿ ತ್ಯಾಗ ಮಾಡ್ಬಿಟ್ಟು, ಅವನ ಶೇಡಲ್ಲಿ ತ್ಯಾಗ ಮಾಡ್ಬಿಟ್ಟು ಹೊರದಾಗೆ ಬಿಟ್ಕೊಟ್ಟು ಅವ್ನ್ ಕಾನ್ಸರ್ ಇದೆ ಹೊರಗಡೆ ಹೋಗ್ತಾನ. ಏನಾಗುತ್ತೆ ಸರ್? ನೀವು ಕ್ಲೈಮ್ಯಾಕ್ಸ್ ಅಲ್ಲಿ ಯಾಕೆ ಬಿಟ್ಕೊಟ್ಟಿಲ್ಲ? ಓಹೋ, ಇದನ್ ಬಿಟ್ಕೊಟ್ಬಿಟ್ರೆ ಸೆಕೆಂಡ್ ಪಾರ್ಟ್ ಯಾರು ನೋಡಲ್ಲ ಅಂತಾನ? ಹೈಪ್ಗೋಸ್ಕರ ಆ ಸಸ್ಪೆನ್ಸ್ ಹಂಗೆ ಹೋಲ್ಡ್ ಮಾಡಿದ್ರಲ್ವಾ, ನನಗೆ ಗೊತ್ತಾಯ್ತು ಸರ್, ಇವರ ಜೀನಿಯಸ್ ಸರ್. ಬಟ್ ಉಗ್ರಂ ಅಲ್ಲಿ ನಾನು ಬೇರೆ ತರ ಎಂಡಿಂಗ್ ಕೊಟ್ಟಿದ್ದೀನಿ, ಬಟ್ ಸಲಾರ್ ಅಲ್ಲಿ ಯಾವ ತರ ಎಂಡಿಂಗ್ ಕೊಟ್ಟಿರಲ್ಲ. ತುಂಬಾ ಡಿಫ್ರೆಂಟ್ ಆಗಿರುತ್ತೆ, ನೀವು ಅದನ್ನ ಸರ್ಪ್ರೈಸ್ ಆಗ್ತೀರಾ ಆ ಎಂಡಿಂಗಿಗೆ. ಸರ್, ಉಗ್ರಂ ಅಲ್ಲಿ ನಮ್ಮ ಅಗಸ್ತ್ಯ ಬಾಲನ್ ತಮ್ಮನ್ನ ಸಾಯಿಸಿದ್ಮೇಲೆ ತಾನೇ ಬಾಲ ಕೋಪ ಬಂದ್ಬಿಟ್ಟು ನಿನ್ ಮುಗುರಿಂದ ಆಚೆ ಹೋಗಂತ ಆಚೆ ಆಗ್ತಾನೆ. ಈ ಸಲಾರ್ ಪಾರ್ಟ್ 2ದಲ್ಲಿ ಅದನ್ನ ತೋರಿಸ್ತೀರಿ ಸರ್? ಅಂದ್ರೆ ನಮ್ಮ ವರದ ತಮ್ಮನ್ನ ಎತ್ತು ಬಿಡ್ತೀರಾ, ಅವಾಗ ಹೊರಗಡೆ ಆಗ್ತಾನೆ. ಅದೇನ ಸರ್ 7 years ಬ್ಯಾಕ್ ಸ್ಟೋರಿ? ನೋ, ನಾನು ಅದು ಹೇಳಲ್ಲ. ಸೆಕೆಂಡ್ ಪಾರ್ಟ್ಗೋಸ್ಕರ ವೇಟ್ ಮಾಡಿ, ಸೆಕೆಂಡ್ ಪಾರ್ಟ್ ಅಲ್ಲಿ ಖಂಡಿತ ಗೊತ್ತಾಗುತ್ತೇನಂತ. ನನಗೆ ಇದನ್ನ ಬಿಟ್ಕೊಡಲ್ಲ ಸರ್. ಇನ್ನೊಂದು, ಈಗ ಬಾಬಿ ಸಿಂಹ ಹೋಗ್ಬಿಟ್ಟು ಪ್ರಭಾಸ್ ಹತ್ರ, ದೇವ ನಿಮ್ಮಪ್ಪ ಶೌರ್ಯಂಗ ದೊಡ್ಡ ಲೀಡ್ರು, ಅದನ್ನ ಸಾಯಿಸಿದ್ ಯಾರೋ ಅಲ್ಲ, ಇದೇ ರಾಜಮನ್ನಾರು, ಇದೇ ವರದ ಅವ್ರ ಗುಂಪು, ನಾವಿಬ್ರು ಕಲ್ತ್ಬಿಟ್ಟು ಈ ವರದ ಫ್ಯಾಮಿಲಿ ಎಲ್ಲ ಸಾಯಿಸ್ಬಿಟ್ರು,
ಆ ಚೇರ್ ಮೇಲೆ ಕುತ್ಕೊ ನೀನು ಅಂತ ಹೇಳ್ಬಿಡ್ತಾರಲ್ಲ, ಆಗ ಏನ್ ಮಾಡ್ತಾರೆ, ನಮ್ಮ ದೇವ ಹೋಗಿ ನಮ್ಮ ವರದಾನ ಅವ್ರ ಮನ್ನಾರ ಫ್ಯಾಮಿಲಿನೆಲ್ಲ ಎತ್ಬಿಟ್ಟು ಅವನ ಕೂಕೊಳ್ತಾನ. ಸರ್ ಇಲ್ಲಿ ಯಾವ ತರ ಎಂಡಿಂಗ್ ಕೊಡ್ತೀರಾ, ಚೇಂಜ್ ಮಾಡ್ತೀರಾ? ಆಗ ಹೇಳಿದೆ ಈ ಕ್ವಶನ್ಗೆ ಆನ್ಸರ್. ನೀವು ಸೆಕೆಂಡ್ ಪಾರ್ಟ್ ಅಲ್ಲಿ ಅದನ್ನೆಲ್ಲ ನೋಡ್ಬೇಕು, ನಾನು ಈಗ ಅದನ್ನೆಲ್ಲ ಹೇಳಲ್ಲ. ಓಕೆ ಸರ್, ಫೈನಲಿ ಬಾಕ್ಸ್ ಆಫೀಸ್ ಅಲ್ಲಿ ಸಲಾರ್ ಸಿನಿಮಾ ಚೆನ್ನಾಗಿ ಕಲೆಕ್ಷನ್ ಮಾಡ್ತಾ ಇದೆ, ನಿಮ್ಗಾರ ಒಳ್ಳೆ ದುಡ್ಡೇ ಬರುತ್ತೆ. ಆದ್ರೆ ನನಗೆ ಇನ್ನಷ್ಟು ಒಂದೇ ಒಂದು ಡೌಟ್ ಇದೆ, ಅದನ್ನ ಕ್ಲಿಯರ್ ಮಾಡ್ಬಿಡಿ ಸರ್. ಅಷ್ಟು ಜನ ಕನ್ನಡದವ್ರು ಏನಂತಿದ್ದಾರೆ ಅಂದ್ರೆ, ಈ ಸಿನಿಮಾ ಪ್ರಶಾಂತ್ ನೀಲ್ ಅವ್ರು ಬಿಟ್ರೆ ಬೇರೆ ಯಾರು ಡೈರೆಕ್ಟರ್ ಮಾಡಿದ್ರು ಆ ಕಡೆ ಪ್ರಭಾಸನೇ ಇರ್ಲಿ ಯಾರನ್ನೇ ಇರ್ಲಿ ಸಿನಿಮಾ ಪಕ್ಕ ಫ್ಲಾಪ್ ಆಗೋದು ಅಂತ ಹೇಳ್ತಿದ್ದಾರೆ ಸರ್. ಅದಕ್ಕೆ ನಾನು ಉಗ್ರಂ ಸಿನಿಮಾ ರೈಟ್ಸ್ ಯಾರು ಕೊಡ್ಲಿಲ್ಲ, ನನ್ನ ಹತ್ರ ಇಟ್ಕೊಂಡಿದ್ದೀನಿ. ಈ ಕಥೆನ ನಾನು ಹೆಂಗಾದ್ರು ದೊಡ್ಡದಾಗಿ ಹೇಳ್ಬೇಕಂತ ಅನ್ಕೊಂಡು ಒಂಬಳೆ ಅವ್ರ ಹತ್ರ ಹೋದೆ, ಅವ್ರು ಓಕೆ ಅಂದ್ರು. ಅದಕ್ಕೆ ಈ ಸಿನಿಮಾ ಪ್ರಭಾಸ್ ಹತ್ರ ತೆಗ್ದಿದೆ. ನೋಡಿದ್ರೆ ಎಷ್ಟು ದೊಡ್ಡ ಹಿಟ್ ಆಯ್ತು ಸರ್. ಇನ್ನೊಂದು, ನಿಮ್ಮ KGF ಸಿನಿಮಾದಲ್ಲಾಗ್ಲಿ ಉಗ್ರಂ ಸಿನಿಮಾದಾಗ್ಲಿ BGM ಒಂದ್ ರೇಂಜ್ ಇರುತ್ತೆ. ಅಂದ್ರೆ BGM ಸಾಂಗ್ಸ್ ಇದ್ದಾನೆ ಸಿನಿಮಾ ಒಂದ್ ಅರ್ಧ ಹಿಟ್ ಆಯ್ತು ಅನ್ಕೋದು. ಬಟ್ ಸಲಾರಲ್ಲಿ ಆ 2 ಸಾಂಗ್ ಬಿಟ್ರೆ ಸಿನಿಮಾ ಅಷ್ಟೊಂದು ಇಲ್ಲ ಸರ್. ಇನ್ನ ತುಂಬಾ ಎಕ್ಸ್ಪೆಕ್ಟ್ ಮಾಡಿದ್ದೆ ರವಿ ಬಸ್ ಅವರಿಂದ. ಸ್ವಲ್ಪ ಸಲಾರ್ ಪಾರ್ಟ್ 2ಗೆ ಸ್ವಲ್ಪ ಕ್ಲಾಸ್ ತಗೊಳ್ಳಿ ಸರ್ ಅವ್ರಿಗೆ. ನೋಡಿ, ನಾನು ರವಿ ಬಸ್ ಮುಂಚೆ ಹೇಳಿದೆ, BGM ಪ್ರಭಾಸ್ ಅವ್ರನ್ನ ಓವರ್ಟೇಕ್ ಮಾಡಬಾರ್ದು. ಫಸ್ಟ್ ಪ್ರಭಾಸ್ ಎಲಿವೇಟ್ ಆಗ್ಬೇಕು, ಅದಾದ್ಮೇಲೆ BGM ಬರ್ಬೇಕು. BGM ಜಾಸ್ತಿ ಎಲಿವೇಟ್ ಆತನ್ಕೋ ಪ್ರಭಾಸ ಕಡಿಮೆ ಆಗ್ತಾರೆ. ಅದಕ್ಕೆ ನಾವು BGM ಸ್ವಲ್ಪ ನೋಡ್ಕೊಂಡು ಬರ್ದಿದೀವಿ, ಅರ್ಥ ಆಯ್ತಾ ಸರ್? ಹಂಗೆ ಭುವನ್ ಗೌಡ ಅವ್ರಿಗೆ ಥ್ಯಾಂಕ್ ಯು ಹೇಳ್ರಿ ಸರ್. ಉಗ್ರಂ ಅಲ್ಲಿ KGF ಅಲ್ಲಿ ಯಾರ ರೇಂಜಿಗೆ ಸರ್ ತೋರಿಸಿದ್ದಾರೆ, ನಿಜವಾಗ್ಲೂ ಒನ್ ಆಫ್ ದ ಬೆಸ್ಟ್ ಸಿನಿಮಾಟೋಗ್ರಾಫರ್ ಸರ್. ಅವ್ರಿಗೆ ಖಂಡಿತ ಥ್ಯಾಂಕ್ ಯು ಹೇಳಿ ಸರ್, ನಾನು ದೊಡ್ಡ ಫ್ಯಾನ್ ಆಗ್ಬಿಟ್ಟೆ. ಯಾ ಭುವನ್ ಗೌಡ ಇಸ್ ಗ್ರೇಟ್, ಖಂಡಿತ ಹೇಳ್ತೀನಿ ಸರ್. ಸರ್ ಹಂಗೆ ನಿಮ್ಮ ಸ್ವಲ್ಪ ಕಂಪ್ಲೇಂಟ್ ಇದೆ ಸರ್ ಸಲಾರ್ ಸಿನಿಮಾ ನೋಡಿದ್ಮೇಲೆ. ಅದೇನಂದ್ರೆ, ನೀವು ಸ್ವಲ್ಪ ಸೆಕೆಂಡ್ ಪಾರ್ಟ್ ಗಾನಾಗ್ಲಿ ಸ್ಟೋರಿ ಮೇಲೆ ಕಾನ್ಸಂಟ್ರೇಷನ್ ಇಕ್ಲಿ ಸರ್. ಈ ಎಲಿವೇಶನ್ಸ್, ಆಕ್ಷನ್ಸ್, ಈ ಬಾರಿ ಸೆಟ್ಟಿಂಗ್ ಅದ ಮೇಲೆ ಬಿಟ್ಟು ಸ್ವಲ್ಪ ಸ್ಟೋರಿ ಮೇಲೆ ಇಕ್ರಿ. ಯಾಕಂದ್ರೆ ಸಿನಿಮಾದಲ್ಲಿ ಸಲಾರ್ ಸಿನಿಮಾದಲ್ಲಿ ಫಸ್ಟ್ ಹಾಫ್ ಎಲ್ಲ ಸೇಮ್ ಉಗ್ರಂ ತರನೇ ಇದೆ ಅಂತೆ. 2 ಫೈಟ್ ಬಿಟ್ಟು ಇವನ್ನೆಲ್ಲ ಉಗ್ರಮೇ ಅಂತ ಅಂದ್ರು. ಹೌದಾ? ಓಕೆ, ಸೆಕೆಂಡ್ ಪಾರ್ಟ್ ಖಂಡಿತ ಚೇಂಜ್ ಮಾಡ್ತೀನಿ. ಸೆಕೆಂಡ್ ಪಾರ್ಟ್ ಗ್ಯಾರಂಟಿ ಉಗ್ರಂ ತರ ಇರಲ್ಲ, ಬೇರೆ ತರನೇ ಇರ್ತದೆ, ಬೇರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ. ನೋಡ್ತಾ ಇರ್ರಿ, ಇದು ಪಕ್ಕ ನನ್ ಗ್ಯಾರಂಟಿ ಸರ್. ಹಿಂಗೆ ನಿಮ್ ಗ್ಯಾರಂಟಿ ಅಂತಾರೆ ಬಂದ್ಬಿಟ್ಟು ನಮ್ ಕನ್ನಡದವರು ತುಂಬಾ ಡಿಸಪಾಯಿಂಟ್ ಆಗಿ ಹೋಗಿದಾರಂತೆ ಸರ್ ಥಿಯೇಟರ್ ಅಲ್ಲಿ. ಇಲ್ಲಪ್ಪ, ತೆಲುಗಲ್ಲಿ, ನಾರ್ತ್ ಅಮೆರಿಕಾದಲ್ಲಿ, ಬೇರೆ ಕಂಟ್ರಿದಲ್ಲಿ ಎಲ್ಲ ಚೆನ್ನಾಗ್ ಆಡ್ತಾ ಇದೆ ಸಿನಿಮಾ. ಕನ್ನಡದವರು ಉಗ್ರಂ ಸಿನಿಮಾ ನೋಡಿದ್ರಿಂದ ಸ್ವಲ್ಪ ಡಿಸಪಾಯಿಂಟ್ ಆಗಿರ್ತಾರೆ. ಬಟ್ ಅವ್ರಿಗೆ ಹೇಳ್ಬಿಡ್ರಿ ಸೆಕೆಂಡ್ ಪಾರ್ಟ್ ಆ ತರ ಇರಲ್ಲ, ಬೇರೆ ತರನೇ ಇರ್ತೈತೆ ಅಂತ ಹೇಳ್ಬಿಡಿ ಸರ್. ಆಯ್ತು, ಸೆಕೆಂಡ್ ಪಾರ್ಟ್ ಅಂದ್ರೆ ಸಲಾರ್ ಸೌರಂಗ್ಯ ಪರ್ವಂ ಅದನ್ನ ಸ್ವಲ್ಪ ನೋಡ್ಕೊಂಡು ತೆಗಿರಿ ಸರ್. ಹಂಗೆ ಆ ಸಿನಿಮಾ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇದು ಗಾಯ್ಸ್, ನಮ್ಗೆ ಸಲಾರ್ ಸಿನಿಮಾದಾಗ ಇರೋವಷ್ಟು ಡೌಟ್ಸ್ಗಳನ್ನ, ಇದು ಉಗ್ರಮ ಇಲ್ಲ ಸಲಾರ, ಉಗ್ರಂ ಸಿನಿಮಾ ರಿಮೇಕ್, ಉಗ್ರಂ ಬೆಟ್ರ ಸಲಾರ್ ಬೆಟ್ರ ಅಂತ ಈಗಲೇ ಪ್ರಶಾಂತ್ ನೀಲ್ ಅವರ ಕ್ವಶನ್ಗೆ ಆನ್ಸರ್ ಮಾಡಿದ್ದಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಖಂಡಿತ ಈ ವಿಡಿಯೋ ಲೈಕ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಯಾರನ್ನ ಹೊಸದಾಗಿ ಬಂದಿದ್ರೆ ಸ್ಯಾಂಡಲ್ವುಡ್ ಸಾಗಾ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಸಲಾರ್ ಸಿನಿಮಾದ ಏನೇನ್ ಡೌಟ್ಸ್ ಇದ್ವೋ ಅದು ಖಂಡಿತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.